ಹಾಯ್ ಸ್ಟೂಡೆಂಟ್ಸ್, ಕ್ಲಾರಿಟಿ ಅನ್ನೋ ಕಂಪ್ನಿಯಲ್ಲಿ USA ಬೇಸ್ಡ್ ಕಂಪ್ನಿ, ನಾಟ್ ಇಂಡಿಯನ್ ಬೇಸ್ಡ್. ಸೊ ಒಂದು ಒಳ್ಳೆ ಅಪಾರ್ಚುನಿಟಿ. ವರ್ಕ್ ಫ್ರಮ್ ಹೋಮ್ ಯಾರು ಜಾಬ್ ಹುಡುಕ್ತಿರ್ತಾರಲ್ಲ ಅವ್ರಿಗೆ ಆದಷ್ಟು ಬೇಗ ಶೇರ್ ಮಾಡಿ. ಫುಲ್ ಡೀಟೇಲ್ ನೋಡಿ, ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ಅವ್ರದ್ದು ವೆಬ್ಸೈಟ್ ಮಾಡಿಬಿಟ್ಟು ಓಪನ್ ಮಾಡಿಬಿಟ್ಟು ತೋರಿಸಿದ್ದೀನಿ. ಸೊ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡೋಕೆ ಹೋಗ್ಬಿಟ್ಟು ನಿಮ್ಗೆ ಅರ್ಥ ಆಗುತ್ತೆ. ಸೊ ನೋಡೋಣ ಬನ್ನಿ. ಸೊ ಆರ್ಗನೈಸೇಷನ್ ಬಂದ್ಬಿಟ್ಟು ಕ್ಲಾರಿಫೈ, ಹೌದಾ? ಸೊ ಕ್ಲಾರಿಫೈ ಅನ್ನೋ ಕಂಪ್ನಿ ಕಡೆಯಿಂದ ವರ್ಕ್ ಫ್ರಮ್ ಹೋಮ್ದ ಆಗ್ತಾ ಇರೋದು. ವರ್ಕ್ ಫ್ರಮ್ ಹೋಮ್ ಅಂದರೆ ಮನೆಯಿಂದ ಕೆಲಸ ಮಾಡೋದು, ಹೌದಾ? ಸೊ ಫಸ್ಟ್ ನೇಮ್ ಬಂದ್ಬಿಟ್ಟು ಕಸ್ಟಮರ್ ಕೇರ್ ರಿಪ್ರೆಸೆಂಟೇಟಿವ್ ಅಂತೇಳಿ. ಸೊ ನೀವು ಕಸ್ಟಮರ್ ಕೇರ್ ಥರ ಇರುತ್ತೆ ವರ್ಕ್, ಹೌದಾ? ಸೊ ನೆಕ್ಸ್ಟು ಟೋಟಲ್ ನಂಬರ್ ಆಫ್ ಪೋಸ್ಟು 1000 ಪೋಸ್ಟ್ ಇದಾವೆ. ಈಗ ಹೇಳ್ತಾ ಇದ್ದೀನಿ 1000 ಪೋಸ್ಟು ಓಪನಿಂಗ್ಸ್ ಇರೋದು. ಸೊ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಜಾಬ್ ನೀಡಿದ್ರೆ ವರ್ಕ್ ಫ್ರಮ್ ಹೋಮು ಅವರಿಗೆ ಶೇರ್ ಮಾಡಿ. ಸೊ ನೆಕ್ಸ್ಟು ಅಪ್ಲೈ ಮಾಡಿ ಬಂದ್ಬಿಟ್ಟು ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರಲ್ಲ. ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು. ಯಾವ ಥರ ಅಪ್ಲೈ ಮಾಡೋದು ಕೂಡ ತೋರಿಸ್ತೀನಿ ಎಂಡ್ ತನಕ ನೋಡಿ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆದಷ್ಟು ಬೇಗ ಎಲ್ಲರಿಗೂ ಶೇರ್ ಮಾಡಿ. 2 days ಆಯ್ತು ಅಷ್ಟೇ, ಇವಾಗ ಬಿಟ್ಟು 2-3 days ಆಯಿತು. ಆದಷ್ಟು ಬೇಗ ಶೇರ್ ಮಾಡಿದರೆ ನೀವು ಅಪಾರ್ಚುನಿಟಿ ಮಿಸ್ ಮಾಡ್ಕೊಳ್ಳಲ್ಲ. ಸೊ ನೆಕ್ಸ್ಟು ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದರೆ PUC ಡಿಗ್ರಿ ಆದವರು, ಎನಿ ಡಿಗ್ರಿ ಆದವರು ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಇಂಗ್ಲೀಷ್ ಮಾತ್ರ ಬರಬೇಕಷ್ಟೇ. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ಇರಲ್ಲ, ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ನೀವು ವರ್ಕ್ ಮಾಡ್ಬೋದು. ಆಮೇಲೆ ನಿಮಗೆ ಸ್ಯಾಲ್ರಿ ಬಂದ್ಬಿಟ್ಟು 25,000 to 35,000 ಪ್ಲಸ್ ಇನ್ಸೆಂಟಿವ್ ಸಿಗುತ್ತೆ. ಒಂದು 40,000 45,000 ತನಕ ನೀವು ಸ್ಯಾಲ್ರಿ ತೊಗೋಬೋದು. ಸೊ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಫಸ್ಟ್ ರೌಂಡಲ್ಲಿ ನಿಮ್ದು HR ರೌಂಡ್ ಇರುತ್ತೆ. ಅಲ್ಲಿ ನೀವು ಜನರಲ್ ಚೆಕ್ ಆಗುತ್ತೆ, ನಿಮ್ಮದು ವಾಯ್ಸ್ ಟೆಸ್ಟ್ ಮಾಡ್ತಾರೆ ಆ್ಯಂಡ್ ರೆಸ್ಯೂಮ್ ಸ್ಕ್ರೀನಿಂಗ್ ಮಾಡ್ತಾರೆ. ಆನಂತರ ಸೆಕೆಂಡ್ ರೌಂಡಲ್ಲಿ ಕ್ಲೈಂಟ್ ರೌಂಡ್ ಇರುತ್ತೆ. ನೀವು ವಿಡಿಯೋ ಕಾಲ್ ಮಾಡಿ ವಿಡಿಯೋ ಕಾನ್ಫರೆನ್ಸಲ್ಲಿ ನಿಮ್ದು ಇಂಟರ್ವ್ಯೂ ತೊಗೋತಾರೆ. ಸೊ ಏನೇನು ಅಂದ್ರೆ ಕೇಳ್ಬೋದು, ಹೌದಾ? ಇಂಟ್ರೊಡಕ್ಷನ್ ಟು ಯುವರ್ ಸೆಲ್ಫ್ ಅಂತ ಕೇಳ್ಬೋದು. ಹೇಳ್ತೀನಿ, ಡಿಸ್ಕಷನ್ ಮಾಡ್ತೀನಿ ಏನೇನು ಕ್ವಶನ್ ಕೇಳ್ಬೋದು ಅಂತ, ಹೌದಾ? ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದು PUC ಡಿಪ್ಲೊಮಾ ಎನಿ ಡಿಗ್ರಿ ಆದರೂ ಅಪ್ಲೈ ಮಾಡ್ಕೋಬೋದು. ಸೊ ಪ್ರಿಫರ್ಡ್ ಸ್ಕಿಲ್, ಏನೇನು ಸ್ಕಿಲ್ ಪ್ರಿಫರ್ ಮಾಡ್ತಾರಪ್ಪ? ಎಕ್ಸಲೆಂಟ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್, ಹೌದಾ? ಇಂಗ್ಲೀಷ್ ಮಾತಾಡಕ್ಕೆ ಬರಲೇಬೇಕು. ಈಗಲೇ ಹೇಳ್ತಾ ಇದ್ದೀನಿ, ಇಂಗ್ಲೀಷ್ ಬಂದರೆ ಮಾತ್ರ ಅಪ್ಲೈ ಮಾಡಿ. ಯಾಕಂದರೆ USA ಬೇಸ್ಡ್ ಕಂಪ್ನಿ ಇರೋದ್ರಿಂದ ನೀವು 100% ಇಂಗ್ಲೀಷ್ ಬರಲೇಬೇಕು, ಹೌದಾ? ಹಿಂದಿ ಮಾತಾಡ್ತೀನಿ ನೀವು ಪೆಪೆ ಮಾಡ್ತಾರೆ ನಡೆಯಲ್ಲ. ಸೊ ನೆಕ್ಸ್ಟು ಕಸ್ಟಮರ್ ಓರಿಯೆಂಟೇಷನ್, ಹೌದಾ? ಕಸ್ಟಮರ್ಗೆ ಆದಷ್ಟು ಫ್ರೆಂಡ್ಲಿ ಆಗಿರಬೇಕು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು. ಯಾವುದೇ ಪ್ರಾಬ್ಲಮ್ ಬಂದರೂ ಕಸ್ಟಮರ್ಗೆ ಯಾವುದೇ ಪ್ರಾಬ್ಲಮ್ ಬಂದರೂ ಅವ್ರಿಗೆ ಸಾಲ್ವ್ ಮಾಡುವಂಥ ನಿಮಗೆ ಸ್ಕಿಲ್ಸ್ ಇರಬೇಕು, ಕೆಪಬಿಲಿಟಿ ಇರಬೇಕು. ಸೊ ನೆಕ್ಸ್ಟು ರೆಡಿ ಟು ವರ್ಕ್ 24/7 ಶಿಫ್ಟ್, ಹೌದಾ? ಸೊ ನೀವು ನೈಟ್ ಶಿಫ್ಟ್ ಮಾಡೋಕ್ಕೆ ರೆಡಿ ಇರಬೇಕು, ಡೇ ಶಿಫ್ಟ್ ಮಾಡೋಕ್ಕೆ ರೆಡಿ ಇರಬೇಕು, ಇಲ್ಲ ಮಿಡ್ಲ್ ಯಾವ್ದಾದ್ರು ಒಂದು ಶಿಫ್ಟ್ ಮಾಡೋಕ್ಕೆ ಬಂದರೂ ರೆಡಿ ಇರಬೇಕು, ಹೌದಾ? ಸೊ ನೆಕ್ಸ್ಟು US ಬೇಸ್ಡ್ ಟೈಮ್, ಹೌದಾ? ನಾಟ್ ಇಂಡಿಯನ್ ಬೇಸ್ಡ್ ಟೈಮ್, US ಬೇಸ್ಡ್ ಟೈಮ್ ಒಳಗಡೆ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಸೊ ಕಂಪ್ಯೂಟರ್ ಸ್ಕಿಲ್ಸು MS ಆಫೀಸ್ ಪ್ರಾಡಕ್ಟು ಗೊತ್ತಿರಬೇಕು. ಎಕ್ಸೆಲ್, ವರ್ಡ್, ಪವರ್ ಪಾಯಿಂಟ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಸೊ ವರ್ಕ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಟಾರ್ಗೆಟೆಡ್ ಕಾಲ್ಸ್ ಅಂತ ಏನಿರಲ್ಲ. ಸೊ ನಂಬರ್ ಆಫ್ ಕಾಲ್ಸ್ ಅಂತ ಏನಿಲ್ಲ, ಅವ್ರು ಕಸ್ಟಮರ್ ಕಾಲ್ ಮಾಡ್ತಿರ್ತಾರೆ, ನೀವು ಅವ್ರಿಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಷ್ಟೇ. ಸೊ ಕಸ್ಟಮರ್ ಕಾಲ್ಸ್ ಆ್ಯಂಡ್ ಚಾಟ್ ರೆಸ್ಪಾನ್ಸ್ ಮಾಡೋದು ಅಂದರೂ ಬರ್ಬೋದು. ಸೊ ನೆಕ್ಸ್ಟ್ ಸಾಲ್ವಿಂಗ್ ಕಸ್ಟಮರ್ ಪ್ರಾಬ್ಲಮ್ಸ್, ಹೌದಾ? ಕಸ್ಟಮರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಆ್ಯಂಡ್ ಸರ್ವಿಸ್ ಇನ್ಫಾರ್ಮೇಷನ್ ಟು ಕಸ್ಟಮರ್, ಅವ್ರದ್ದು ಕಂಪ್ನಿ ಸರ್ವಿಸಸ್ ಏನಿರ್ತಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ನೆಕ್ಸ್ಟು 5 days ವರ್ಕ್ ಇರುತ್ತೆ, 2 days ವೀಕ್ ಆಫ್ ಇರುತ್ತೆ, ಹೌದಾ? ಸ್ಯಾಟರ್ಡೆ ಸಂಡೇ ಆಫ್ ಇರುತ್ತೆ, ನೀವು ಉಳಿದಿದ್ದ ದಿನ ವರ್ಕ್ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಕ್ವೈರ್ಡ್ಸ್ ಟು ವರ್ಕ್ ಅಂದರೆ ನೀವು ಏನೇನು ಬೇಕಪ್ಪ, ಲ್ಯಾಪ್ಟಾಪು ಡೆಸ್ಕ್ಟಾಪ್ ಇದ್ರೂ ನಡೆಯುತ್ತೆ, ಲ್ಯಾಪ್ಟಾಪ್ ಆದರೂ ನಡೆಯುತ್ತೆ, ಡೆಸ್ಕ್ಟಾಪ್ ಆದರೂ ನಡೆಯುತ್ತೆ, ಹೆಡ್ಸೆಟ್ಟು, ನೆಟ್ ಕನೆಕ್ಷನು. ಆ್ಯಂಡ್ ಸಮ್ಟೈಮ್ಸ್ ಕಂಪ್ನಿ ವಿಲ್ ಪ್ರೊವೈಡ್ ಕಾಂಟ್ಯಾಕ್ಟ್ ಯುವರ್ HR, ಹೌದಾ? ಸೊ ಒಂದೊಂದು ಸರ್ತಿ ನಿಮ್ಮ ಹತ್ರ ಇಲ್ಲ ಅಂದರೂ ಕೂಡ HR ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಬೇಕಾದ್ರೆ ಕಾಲ್ ಮಾಡಿ ನಮ್ಮ ಹತ್ರ ಇಲ್ಲ ಅಂತ ಕೇಳಿದ್ರೆ ಅವ್ರು ಪ್ರೊವೈಡ್ ಮಾಡ್ತಾರೆ, ಇಲ್ಲ ಅಂದರೆ ನೀವು ಓನಾಗಿ ತೊಗೋಬೇಕಾಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಕೆರಿಯರ್ ಗ್ರೋತ್ ಅಂತ ಬಿಟ್ರೆ ಕಸ್ಟಮರ್ ಕೇರ್ ರಿಪ್ರೆಸೆಂಟೇಟಿವ್ ಅಂತ ಜಾಯ್ನ್ ಆದರೆ ಸೀನಿಯರ್ ಕಸ್ಟಮರ್ ಕೇರ್ ರಿಪ್ರೆಸೆಂಟೇಟಿವ್ ಆಗ್ಬೋದು, ಟ್ರೈನರ್ ಆಗ್ಬೋದು, ಕ್ವಾಲಿಟಿ ಅನಲಿಸ್ಟ್ ಆಗ್ಬೋದು, ಆಮೇಲೆ ಟೀಮ್ ಲೀಡರ್ ಆಗ್ಬೋದು. ವಿತಿನ್ 2 to 3 year ಒಳಗಡೆ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ 100% ನೀವು ಒಂದು ಒಳ್ಳೆ ಪೋಸ್ಟಲ್ಲಿ ಇರ್ತೀರ. ಸೊ ಯಾವ ಥರ ಅಪ್ಲೈ ಮಾಡಬೇಕು, ಇದ್ರ ಲಿಂಕ್ ಬೇಕಪ್ಪ ಅಂದರೆ ನನ್ನ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಡಿಸ್ಕ್ರಿಪ್ಷನ್ ಇದೆ, ನಿಮ್ಗೆ 100% ಈ ಲಿಂಕ್ ಅಲ್ಲಿ ಸಿಗುತ್ತೆ. ಇಲ್ಲಪ್ಪ ಅಂದರೆ ನಂಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಇದ್ರ ಅಪ್ಲೈ ಮಾಡೋದು ಕೂಡ ತೋರಿಸ್ತೀನಿ, ವೇಟ್ ಮಾಡಿ. ಸೊ ಅಲ್ಲಿ ನೋಡ್ತಿದ್ರು ಕ್ಲಾರಿಟಿ ಅನ್ನೋ ಕಂಪ್ನಿ, ಹೌದಾ? US ಬೇಸ್ಡ್ ಕಂಪ್ನಿ ಕಸ್ಟಮರ್ ಕೇರ್ ರಿಪ್ರೆಸೆಂಟೇಟಿವ್ ಪೋಸ್ಟಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ 1000 ಪೋಸ್ಟ್ ಇದಾವೆ. ಆಲ್ಮೋಸ್ಟ್ ಒಂದು 2,000 ಜನ ಅಪ್ಲೈ ಮಾಡಿದ್ದಾರೆ. ಇನ್ನೂ 1000 ಪೋಸ್ಟ್ ಅಂದರೆ ಕಾಂಪಿಟೇಷನ್ ಏನು ಜಾಸ್ತಿ ಇಲ್ಲ, ಹೌದಾ? ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲೈ ಮಾಡಿದ್ದು 2800 ಅಂತ ಹೇಳಿದ್ದಾರೆ. ಸೊ ಒಂದು ಪೋಸ್ಟ್ಗೆ ಒಂದು 3 ಜನ ಕಾಂಪಿಟೇಟರ್ಸ್ ಅಷ್ಟೇ ಸಿಗ್ತಾರೆ, ನಿಮಗೆ ಜಾಸ್ತಿ ಕಾಂಪಿಟೇಟರ್ಸ್ ಸಿಗಲ್ಲ. ಸ್ವಲ್ಪ ನಾಲೆಜ್ ಇದ್ದರೆ 100% ಜಾಬ್ ತೊಗೋಬೋದು. ಸೊ ಇಲ್ಲಿ ನೋಡ್ತಿದ್ದಾರಲ್ವ, ಸೊ ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೋಬೋದು, ಹೌದಾ? ಇಷ್ಟಿದೆ. ಇದ್ರ ಮೇಲೆ ನೀವು ಅಪ್ಲೈ ಅಂತ ಕೊಟ್ಟರೆ, ಇಲ್ಲಿ ಕ್ವಿಕ್ ಅಪ್ಲೈ ಅಂತ ಇರುತ್ತೆ, ಅದ್ರ ಮೇಲೆ ಕೊಟ್ಟರೆ ಸಾಕು. ನೀವು ರೆಸ್ಯೂಮೆಲ್ಲಿ ಅಪ್ಲೋಡ್ ಮಾಡೋದು ಬರುತ್ತೆ. ಅಪ್ಲೈ ಮಾಡ್ಕೊಂಡು ಯಾರು ಅಪ್ಲೈ ಮಾಡ್ತಾರೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಂದರೆ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಇದೇ ಥರ ಜಾಬ್ ಅಪಾರ್ಚುನಿಟೀಸು ನಿಮ್ಮ ಸಲ ತರ್ತಾ ಇರ್ತೀನಿ. ಸೊ ಇಷ್ಟೆಲ್ಲ ಫಿಲ್ ಮಾಡಿಬಿಟ್ಟು ನಿಮ್ಮ ಲಾಸ್ಟಿಗೆ ನಿಮ್ಮ ರೆಸ್ಯೂಮಲ್ಲಿ ಹಾಕ್ಬಿಟ್ಟು ಓಕೆ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಸೊ ಇಷ್ಟು ಮಾಡಿ ಯಾರು ಅಪ್ಲೈ ಮಾಡ್ತಾರೋ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ, ಟೈಮ್ ಇಲ್ಲ.
ಸೊ ಅಪ್ಲೈ ಮಾಡಿಬಿಟ್ಟು ಆದಷ್ಟು ಬೇಗ ಜಾಬ್ ತೊಗೊಳ್ಳಿ. ಜಾಬ್ ಸಿಕ್ಕರೆ ನಮ್ಗೊಂದು ಮೆಸೇಜ್ ಹಾಕಿ, ಸರ್ ಜಾಬ್ ಸಿಕ್ಕಿದೆ ಅಂತೇಳಿ, ನಮ್ಗೆ ಅದು ಒಂದು ಖುಷಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು.